ನೋಡ್ದ್ಯಾ ಇಲ್ಲೇ ಚೆನ್ನಾಗಿದೆ. ಹಾ ಅಲ್ಲೂ ಚೆನ್ನಾಗಿತ್ತು, ಚೌಕಾಸಿ ಮಾಡಿ ಬಂದ್ರಲ್ಲ. ಸಾಕು ಸುಮ್ಮನೆ. ಈ ವಾಯ್ಸ್ ಎಲ್ಲೋ ಕೇಳ್ದಾಗಿದೆಯಲ್ಲ. ಕನ್ಫರ್ಮ್ ಕಣೆ, ನಮ್ ವೇಸ್ಟ್ ಬಾಡಿ ಮಗನೇ. ಬಾಯ್ಲಿ ಏನ್ರಿ ಅದು? ಇವನೇನ್ ಮಾಡ್ತೀಯ ಇಲ್ಲಿ? ಅವಳು ಯಾರು? ಎಷ್ಟು ಮುದ್ದಾಗಿದ್ದಾಳೆ ನನ್ ಸೊಸೆ. ಈಗ ಬೇಕಿತ್ತ ನಿಂಗೆ? ವಿಚಾರಿಸೋಣಪ್ಪ. ಅಯ್ಯೋ ಗಣೇಶ, ನಿನ್ನ ಮಗ ಆಗ್ಲೇ ಗಣೇಶನ್ ಕೂರ್ಸೋ ಸ್ಥಿತಿಲಿದ್ದಾನೆ. ಬಾಯಿಲ್ ಹೇಳ್ತೀನಿ ಬೇಗ. ಅಶು ಅಶು ನೋಡವನ್ನ ಹೇಗೆ ಹೋಗ್ತೀಯಾನೆ. ಬಾಯ್ಲಿ ಮಾಡ್ತೀನಿ ತಾಳ, ಅವನಿಗೆ ತೋರಿಸ್ತೀನಿ ತಾಳ ನಿನಗೆ. ಯಾರು ವೇಸ್ಟ್ ಮಾಡಿ ನಾನು ಕೂತ್ಕೊಳ್ಳೋ ಸ್ವಲ್ಪ ಸುಂದಿರಿ. ಫೋನ್ ಮಾಡಿದ್ರೆ ಫೋನ್ ತಗೊಳ್ಳೋದಿಲ್ಲ, ನೆಟ್ವರ್ಕ್ ಬಿಸಿ ಅಂತ ಎಲ್ಲಿ ಕೊಡ್ಸಿ. ಅಯ್ಯ ಇದಲ್ ಕರ್ಕೊಂಡ್ ಬಂದ್ರೆ? ಇಲ್ಲೇ ಕಣೆ, ಮೋಟರ್ ಬೈಕ್ ಹೋಗಿದ್ ನೋಡಿದೆ ನಾನು. ನಡಿ ನಡಿ ನಡಿ, ಇದೇ ಮನೆ ಇರ್ಬೇಕು. ಎಲ್ಲೆಲ್ಲ ಕರ್ಕೊಂಡ್ ಬರ್ತೀರಲ್ರಿ ನೀವ್ ಹೋಗಿದ್ ಕಡೆ ಎಲ್ಲ ನಾನು ಬರ್ಬೇಕು. ಬೇಡ ಬಾರೆ. ಯಾರ್ದ್ರಿ ಮನೆ ಇದು? ಯಾರದ್ದಾರು ಆಗ್ಲಿ, ನಾಯಿ ಇದ್ರೆ ಓಡೋಗಕ್ ರೆಡಿಯಾಗಿರು ಅಷ್ಟೇ. ನಿಮ್ಮ ಮಾತ್ ಕೇಳ್ಕೊಂಡ್ ಬರ್ತೀನಲ್ಲ ನಾ. ಬಾ ಮಗನೇ, ಚಪ್ಪಲಿಯನ್ನ ಒಟ್ಟಿಗೆ ಬಿಡಬಾರ್ದು, ಲಪಟಾಯಿಸ್ಬಿಡ್ತಾರೆ. ಅಡ್ಡ ದಿಡ್ಡಿ ಬಿಡಬೇಕು, ಗೊತ್ತಾಯ್ತಾ? ಪರ್ಫೆಕ್ಟ್ ಕಣ ಮಗನೇ. ಪರ್ಫೆಕ್ಟ್ ಕಣೆ, ನನ್ನ ಪ್ರಾಡಕ್ಟ್ ಅಲ್ವಾ? ಚಪ್ಪಲಿ ಬೇರೆ ಬೇರೆ ದಿಕ್ಕಲ್ಲೇ ಬಿಟ್ಟಿದ್ದಾನೆ. ಅಯ್ಯಯ್ಯೋ ಛೀ. ನನ್ನ ಮಗನೇ, ಮಾಡ್ತೀನಿ ತಾಳು ನಿಂಗೆ. ಅಯ್ಯೋ ಸುಮ್ನೆ ಇರ್ರಿ, ಶುರು ಹಚ್ಕೋಬೇಡಿ ನಿಮ್ ಸಂಸ್ಕೃತಿ. ಬಾ ಹೇಳ್ತೀನಿ. ಯಾರು ನೀವು? ಈ ಚಪ್ಪಲಿ ಯಾರದ್ದು? ಆ ಚಪ್ಪಲಿ ಬಿಡಿ, ಮೊದ್ಲು ನೀವ್ಯಾರು ಹೇಳಿ. ಈ ಚಪ್ಪಲಿ ಯಾರದ್ದು ಹೇಳಮ್ಮ? ನಮ್ಮ ಯಜಮಾನ್ರದ್ದು. ನಿಮ್ಮ ಯಜಮಾನ್ರ? ಯೋ, ವಯಸ್ಸಾಗಿದೆ ಅಂತ ಸುಮ್ನಿದೀನಿ. ನಮ್ಮ ಯಜಮಾನ್ರದ್ದು ಅಂದ್ರೆ ಈ ಮನೆ ಯಜಮಾನ್ರದ್ದು ಅಂತ. ಹಾಗಾದ್ರೆ ನೀನ್ ಯಾರು? ನಾನು ಈ ಮನೆ ಕೆಲಸದವಳು. ಕೆಲ್ಸದವಳ? ನಡಿ ಆ ಕಡೆ. ಏನ್ ನಿಂತ್ಕೊಳ್ರಿ, ಒಳ್ಳೆ ಶೆಟ್ಲ ಗಾಡಿ ನುಗ್ತಾ ಇದ್ದೀರಲ್ಲ. ಅಮ್ಮ ಅವ್ರೆ ಬನ್ನಿ ಇಲ್ಲಿ ಬೇಗ, ಒಳಗೆ ಯಾರ್ಯಾರು ನುಗ್ತಿದಾರೆ ಮನೆ ನೋಡಿ ಇಲ್ಲಿ. ಏನ್ ಕಮಲಾ, ಏನ್ ಬೇಕು? ಓ, ಗಣೇಶ ಕಲೆಕ್ಷನ್. ಒಂದ್ ನಿಮಿಷ ಬಂದ. ಅಯ್ಯೋ ಇವಳು ನೋಡಿ ನಿಮ್ಮನ್ನ ಗಣೇಶ ಕಲೆಕ್ಷನ್ ಅಂತಿದ್ದಾಳೆ. ಗಣೇಶನ್ ಕಲೆಕ್ಷನ್ ಅಲ್ಲ ಕಣಮ್ಮ. ಎಲ್ಲಮ್ಮ ನನ್ ಮಗ ಅವನು. ಇಲ್ಲಿ ಏನಿಲ್ಲಿ? ಅವಾಗ್ಲಿಂದ ಕೇಳ್ತಾ ಇದೀನಿ ಎಲ್ಲಿ ಅಂತ. ಬಟ್ಟೆನೆಲ್ಲ ಒಂದೇ ಕಡೆ ಇಡ್ಬೇಕು ತಾನೆ, ಸುಮ್ನೆ ಎಲ್ಲೆಲ್ಲಿ ನೋಡಲಿ. ಏನದು? ಏನ್ ಈ ಅವತಾರ ನಿಂದು? ಈ ಅವತಾರದಲ್ಲಿ ಏನೋ ಮಾಡ್ತಾ ಇದೀಯಾ? ಯಾರೋ ಹುಡುಗಿ? ನಾನು ಅದನ್ನೇ ಕೇಳ್ತಾ ಇರೋದು, ಇವ್ರು ಯಾರು ಅಂತ. ನಾನು 20 ಸರಿ ಹೇಳಿದ್ದೀನಿ ನಿನಗೆ ಬಾಗಿಲು ತಕ್ಕ ಕೂತ್ಕೋಬೇಡ ಅಂತ. ಇಳಿ ಯಜ್ಞ ನುಗ್ಗೋದಿಲ್ವಾ? ನುಗ್ಗುತ್ತೆ ಏನ್ ಮಾಡತ್ತೆ? ನೀನೊಬ್ಬ ಬಾಕಿ ಇದ್ದೆ ಇಲ್ಲಿಗೆ. ಏನೋ ಮಾಡ್ತಿದ್ಯಾ ಇಲ್ಲಿ? ಅದು ಬಾಬಾ, ಏನೇನಿದು? ಮನೇಲಿ ಒಂದು ನಿಂಬೆ ಹಣ್ಣು ತಗೊಂಡ್ಬಂದ್ರೆ ಆಗಲ್ಲ, ಇಲ್ಲಿ ಕುಂಬಳಕಾಯಿ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಏನ್ ನಡೀತಿದೆ ಇಲ್ಲಿ? ನಿಮ್ ಮಾವ ಯಾಕೆ ಕರೆಂಟ್ ಹೊಡೆದವ್ರಂಗ್ ನಿಂತಿದ್ದಾರೆ? ಯಾಕೆಂದ್ರೆ ಈ 2 ಹೈ ಟೆನ್ಷನ್ ವೈರ್ ಬಂದಿರೋದು ನಮ್ಮ ಮನೆಯಿಂದ. ಅಪ್ಪ ಅಮ್ಮ ಕಣೆ. ಅಪ್ಪ ಅಮ್ಮನ ಮುಂಚೆನೆ ಹೇಳುತ್ತಾನೆ. ಅಟ್ಲೀಸ್ಟ್ ಫೋಟೋನಾರು ತೋರಿಸಿದ್ಯಾ? ಏನ್ ಮಾಡೋದೀಗ? ನಾನೇನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ತೀನಿ, ನೀನ್ ಎಲ್ಲದಕ್ಕೂ ತಲೆ ಅಲ್ಲಾಡ್ಸು. ನೀವಿಬ್ರೇ ಅಲ್ಲಿ ಗುಸ್ಗುಸು ಅಂತಿದ್ರೆ ನಮ್ಗೆ ಹೇಗಯ್ಯ ಅರ್ಥವಾಗ್ಬೇಕು? ಏನಾದ್ರೂ ಒಂದ್ ಸ್ವಲ್ಪ ಮಾತಾಡಿ. ಮಾತಾಡ್ರೋ. ನಾನು ಇವ್ರ ಹೆಂಡತಿ. ಏನೋ ಇದೆಲ್ಲ? ಅಯ್ಯೋ ಸಿಕ್ಕಾಕೊಂಡೆ. ಈ ಸಂಸಾರ, ಮದುವೆ ಅನ್ನೋದು ಒಂದು ಕಾಡಿದ್ದ ಹಾಗೆ. ಇಲ್ಲಿ ನಾನಾ ರೀತಿಯ ಪ್ರಾಣಿಗಳು ವಾಸ ಮಾಡ್ತಿರತ್ತೆ. ನಾವು ಅದನ್ನು ಎದುರಿಸಿ ನಿಲ್ಲಬೇಕು, ಇಲ್ಲ ಅದಕ್ಕೆ ಹೆದರ್ಕೊಂಡು ಓಡೋಗ್ಬೇಕು.
ಹೀಗೆ ಯಾರಿಗೂ ಗೊತ್ತಾಗದಾಗೆ ಮದುವೆ ಮಾಡ್ಕೊಂಡು ಕಣ್ಣ ಮುಚ್ಚಾಲೆ ಆಡ್ತಿದ್ದೀರಾ ನೀವು. ತಿರುಗ್ರಯ್ಯ ಈ ಕಡೆಗೆ. ಅಮ್ಮ ಎಂತ ಕೆಲಸ ಮಾಡ್ಬಿಟ್ಯೋ. ಇರೋದೊಬ್ಬ ಮಗ, ಸಾಯಕ್ ಮುಂಚೆ ನಿನ್ ಮದ್ವೆ ನೋಡ್ಬೇಕು ಅಂತ ಎಷ್ಟೊಂದು ಆಸೆ ಇತ್ತು ನನ್ಗೆ. ಸಾಯ್ತೀನಿ ತನ್ಬೇಡ ಕಣೆ. ಕೇಳಿಸ್ಕೊಂಡ್ರೆ ನಿಂಗೆ ರೋಗ ಇದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಸರಿಯಾಗಿ ಹೇಳ್ದೆ ಬಾವ, ಕರೆಕ್ಟು. ಏನ ನೀವ್ ಹೇಳಿದ್ ಕರೆಕ್ಟ್ ಆಗಿ. ಏನು? ನೀವ್ ಹೇಳಿದ್ ಸರಿ ಇದೆ. ಮದ್ವೆ ಆಗಿದೆ ಅಂತ ಹೇಳ್ಬೇಕು ತಾನೆ, ತುಂಬಾ ದಿನ ಆಗಿದೆ ಅಂತ ಹೇಳ್ಬೇಕು ತಾನೆ. ಗಣೇಶನ್ ತಗೊಂಬರಕ್ ಆಗಲ್ಲ, ನಾ ಬೇರೆ ಕಡೆ ಆಗ್ಲೇ ಸಂಸಾರ ಮಾಡ್ತಿದ್ದೀನಿ ಅಂತ ಹೇಳ್ಬೇಕು ತಾನೆ. ಇದನ್ನ ನೀನ್ ಅವನ್ ಕೇಳ್ಬೇಕು ತಾನೆ. ವಯಸ್ಸಿಗೆ ಬಂದಿರೋ ಮಗ ಕಣ, ಅವ್ನ್ ಹೇಳಕ್ಕಾಗತ್ತಾ ಇದನ್ನ? ಮತ್ತೆ ನಾನು ಅಬ್ಬಬ್ಬಬ್ಬಬ್ಬ, ಇಲ್ಲಿ ನೋಡಿಲ್ಲಿ. ಅದಕ್ಕೇನಾ ಇಷ್ಟ ದಿನದ ಬದಲಾವಣೆ ನಿನ್ನಲ್ಲಿ? ಒಂದ್ ವಾರ ಪ್ರಾಡಕ್ಟ್ ಡೆಲಿವರಿ ಹುಬ್ಳಿಲಿ, ಮನೆಗ್ ಬರಲ್ಲಪ್ಪ. ಪೆಟ್ರೋಲ್ ಖಾಲಿ ಕಣಮ್ಮ, ಫ್ರೆಂಡ್ ಮನೇಲಿ ಇರ್ತೀನಿ. ಇದು ಮಾತ್ರ ಏನ್ ಕತೆ? ಇವತ್ತಿಂದ ನೈಟ್ ಶಿಫ್ಟ್, ಆಫೀಸಲ್ಲೇ ಇರ್ಬೇಕಾಗತ್ತೆ. ಇವೆಲ್ಲ ಮಾತುಗಳು ಬಂದಾಗ್ಲೇ ಹೇಳ್ದೆ, ನನಗೆ ಯಾಕೋ ಅನುಮಾನ ಕಣೆ, ನನ್ನ ಮಾತು ಕೇಳು ಅಂತ ಹೇಳ್ದೀಯ. ವಹಿಸ್ಕೊಂಡು ಮಾತಾಡ್ತಿದ್ದೆ ನಿನ್ ಮಗನ ನೀನು. ಆಸ್ಪತ್ರೆಗೆ. ಅಪ್ಪ ಏನಾಯ್ತು? ನೋಡ್ತಾ ಇದ್ಯಾ? ತಲೆ ತಿರ್ಗ್ತಾ ಇದ್ಯಾ? ಅಯ್ಯಪ್ಪ, ಕಾಲೇ ತೆಗೆದುಬಿಟ್ಟಿಯಲ್ಲೋ. ಮದ್ವೆ ಆಗಿದೆ ಅಂತ ಹೇಳ್ಬೇಕು ಅಂತ ಅನ್ನಿಸ್ತಿಲ್ವಾ? ಅಪ್ಪ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಯಾವಾಗ ಹೇಳ್ಬೇಕು ಅಂತಿದ್ಯಪ್ಪ? ಮಗು ಆದ್ಮೇಲೆ? ಹೋಗ್ಲಿ ಬಿಡಿ, ಒಳ್ಳೇದೇ ಆಯ್ತು. ಏನೇನು? ಏನ್ ಒಳ್ಳೇದಾಯ್ತು? ಇರೋನೊಬ್ಬ ಮಗ, ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಮದ್ವೆ ಆಗಿದ್ದಾನೆ, ಅದು ಒಳ್ಳೇದಾ ನಿಂಗೆ? ಇದ್ರಲ್ಲಿ ಅಷ್ಟೊಂದೇನು ತಪ್ಪಿಲ್ಲ. ನಮ್ಮ ಅಕ್ಕ ಲವ್ ಮಾಡಿ ಓಡೋಗಿ ಮದ್ವೆ ಆಯ್ತು. ಅವತ್ತಿಂದ ನಮ್ಮ ಅಮ್ಮಂಗೆ ಲವ್ ಮ್ಯಾರೇಜ್ ಅಂದ್ರೆ ಆಗಲ್ಲ. ಸೊ ನಾವು ಲವ್ ಮಾಡ್ತಾ ಇದೀವಿ ಅಂದ್ರೆ ಖಂಡಿತ ಒಪ್ಪಲ್ಲ ಅಂತ ಈ ಥರ ಮಾಡಿದ್ವಿ. ಸಾರಿ. ಇನ್ನೇನ್ ಮಾಡಕ್ಕಾಗತ್ತೆ, ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಮಾಡಿದಿರ. ಹಳೆದೆಲ್ಲ ಕೆತ್ಕಿ ಮನ್ಸ್ ಹಾಳು ಮಾಡ್ಕೊಳ್ಳೋ ಬದಲು ದೊಡ್ಡವರಾಗಿ ನಾವಿಬ್ರು ಅವರಿಗೆ ಆಶೀರ್ವಾದ ಮಾಡೋಣ. ನೀವೇನಂತೀರಾ? ನಾನು ಯಾವಾಗ್ಲೋ ಒಪ್ಪಿದ್ದಾಗಿದೆ, ಈಗ ನಿಂದ ಹೇಳು. ನಾ ಗಣೇಶ ನೋಡ್ದಾಗ್ಲೇ ಒಪ್ಕೊಂಡ್ಬಿಟ್ಟೆ. ಗಣೇಶನ? ಹ್ಞೂ ಕಣಪ್ಪ, ಪಾಲ್ಗಡೆ ಸೊಂಡ್ಲು ಜನವಾರ ಹುಡುಕ್ತಿದ್ಯಲ್ಲ, ಅವಾಗ್ಲೇ ನೋಡಿದ್ವಿ ನಾವು. ಬಾ, ಕಾಫಿ ಮಾಡ್ಕೊಂಡ್ ಬರೋಣ. ಆಶೀರ್ವಾದ ಮಾಡಿ. ನೀವು ಮೆಲ್ಲಗಮ್ಮ. ಅಪ್ಪ ನೋಯ್ತಾ ಇದೀಯಾ? ನಿಮ್ಮ ಅಪ್ಪ ಅಮ್ಮನ್ ಕರ್ಸಮ್ಮ, ನಾನು ಒಪ್ಪಿಸ್ತೀನಿ. ಅವಳು ಚಿಕ್ಕವಳಿದ್ದಾಗ ದೋಣಿ ದುರಂತದಲ್ಲಿ ಅವಳಪ್ಪ ತೀರೋದ್ರು. ಸಾರಿ. ಮತ್ತೆ ನಿಮ್ಮಮ್ಮ? ಅವರಿದ್ದಾರೆ. ಆಯ್ತು, ಅವ್ರನ್ನೇ ಕರ್ಸಪ್ಪ, ಅವ್ರ ಹತ್ರನೇ ಮಾತಾಡೋಣ. ಅಮ್ಮನ್ ಕರೆಸ್ತೀನಿ, ಬಟ್ ಅವ್ರು ತುಂಬಾ ಸ್ಟ್ರಿಕ್ಟು. ಅವ್ರನ್ನ ನೀವೇ ಕನ್ವಿನ್ಸ್ ಮಾಡ್ತೀರಾ ಪ್ಲೀಸ್? ನೀನೇನ್ ತಲೆ ಕೆಡ್ಸ್ಕೊಬೇಡಮ್ಮ, ನೀನು ನನ್ನ ಮಗಳಿದ್ದಾಗೆ. ನಾನು ಮಾತಾಡ್ತೀನಿ. ಮನೆ ತುಂಬಾ ಚೆನ್ನಾಗಿದೆ ಕಣ. ಬಾಡಿಗೆ ಇಷ್ಟು? ಬಾಡ್ಗೆದಲ್ಲ, ಸ್ವಂತದ್ದು. ಸ್ವಂತದ್ದ? ನಾನು ಫೌಂಡೇಶನ್ ಹಾಕ್ಬೇಕು ಅಂತಿದ್ದೆ, ಇವನ್ ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟಿದ್ದ. ಮಗ ಅಲ್ವೇ? ಅಪ್ಪನಾ? ಆಮೇಲೆ ಚಾಕ್ಲೇಟ್ ಕೊಡ್ತಾರೆ, ಸುಮ್ಮನಿರೋ. ದೊಡ್ಡವ್ರು ಮಾತಾಡ್ಬೇಕಾದ್ರೆ ನಿಂದೇನ್ ಮಧ್ಯದಲ್ಲಿ? ಓಹೋ ಅನ್ನೋ ತರ ಏನಿಲ್ಲ ಬಾಬಾ. ಅದು ಅವ್ರ ಹೆಸರು ಅಂಜನಪ್ಪ ಅಲ್ವಾ? ನನ್ ಮಗನ್ಗೆ ಅಷ್ಟು ಊತ ಕರೆಯಕ್ ಬರಲ್ಲ, ಅದಕ್ಕೆ ಅಪ್ಪ ಅಂತಾನೆ ಅಲ್ವೇನ್ರಿ? ಹೌದು ಕಣೆ, ಕರ್ಕೊಂಡು ನನ್ ಮಗನೇ. ನನಗ ಭಾಗ್ಯ ಇಲ್ವೇ? ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಅಶೋ. ಆಟ ಆಡ್ಕೊಂಡು ಆರಾಮಾಗಿರ್ತೀಯ. ಸೀರಿಯಸ್ನೆಸ್ ಯಾಕೆ? ಅಮ್ಮ ಬರ್ತಿದಾರ ನಾಳೆ. ಬರ್ಲಿ, ಯಾಕೆ ಭಯ? ಆಲ್ರೆಡಿ ಮದುವೆ ಆಗಿದೆ, ಇನ್ನೇನಿದ್ರು ಅಕ್ಷತೆ ಕಾಳು ಹಾಕ್ಬೇಕಷ್ಟೇ. ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಗನ್ ತಗೊಂಡ್ ಶೂಟ್ ಮಾಡ್ತಾರೆ, ಬಾಯಿಗೆ ಅಕ್ಕಿ ಕಾಳಾಕ್ತಾರೆ ಅಷ್ಟೇ. ನನ್ನ ಅತ್ತೆ ಹತ್ರ ಗನ್ ಇದೆಯಾ? ಸ್ಟಾಪ್ ಇಟ್ ಅಶೋ. ಅಕ್ಕನ ಕೇಸ್ ಆಗಿರೋದ್ ನೋಡಿದ್ರೆ ನಮ್ ಕೇಸು ರಿಜೆಕ್ಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಭಯ ಆಗ್ತಿದೆ ಅಶು ನಂಗೆ. ಭಯ ಯಾಕೆ? ರಿಜೆಕ್ಟ್ ಆಗ್ಲಿ, ಅವ್ರು ಯಾರನ್ನ ತೋರಿಸ್ತಾರೋ ನಿನ್ ಮದುವೆ ಆಗು, ನಾನು ಹುಡುಕ್ತೀನಿ. ಯಾರಾದ್ರೂ ಚೆನ್ನಾಗಿರೋ ಸಿಕ್ಕರೆ ನಾನು ಮದುವೆ ಆಗ್ತೀನಿ. ಬೆಸ್ಟ್, ಬೇರೆಯವನ್ನೇ ಕಟ್ಕೋ. ಏಯ್ ಅನ್ವಿ, ಆಯ್ತು, ನಾನು ಬೇರೆಯವ್ರನ್ನೇ ಮದುವೆ ಆಗ್ತೀನಿ. ರಿಸೆಪ್ಷನ್ ಇಲ್ಲಿ ಇಟ್ಕೊಳ್ಳಿ. ಹರಿಶ್ಚಂದ್ರಗ ನನ್ನ ಮಾತು ಸ್ವಲ್ಪ ಕೇಳಿ. ಈ ವಿಷಯದಲ್ಲಿ ತಮಾಷೆ ಮಾಡ್ತೀನಾ? ಮಂಗಳೂರಿಂದ ನಿಮ್ಮ ಅಮ್ಮ ಬರಲಿ, ಗನ್ ತಗೊಂಬರ್ಲಿ, ಜೊತೆಗೆ 20 ಜನ ಕರ್ಕೊಂಬರ್ಲಿ, ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ. ಓಕೆ? ಯಾಕೆ ಪ್ಯಾನಿಕ್ ಆಗ್ತಾ ಇದೆಯಾ? ಐ ವಿಲ್ ಹ್ಯಾಂಡಲ್ ಇಟ್. ವಿ ವಿಲ್ ಹ್ಯಾಂಡಲ್ ಇಟ್.